press the bell icon on the YouTube app and never miss another update. Hello students, let's continue our discussion in the lesson algebra. In previous class we discussed exercise 11.1 and 11.2. Let us discuss the topic that expressions with variables. Expressions with variables. ಏನು ಎಕ್ಸ್ಪ್ರೆಷನ್ಸ್ ಅಂದರೆ ಏನು? ಸಿ ಯು ಆಲ್ರೆಡಿ seen some expressions like this 3 into 100 plus 20 or 200 plus 100 plus 2 like this. ಇವನ್ನ ಈ ಥರ ಏನಿರುತ್ತೆ ಅಲ್ವಾ, ಇವನ್ನೆಲ್ಲ ನಾವೇನು ಹೇಳ್ತೀವಿ? ಎಕ್ಸ್ಪ್ರೆಷನ್ಸ್ ಅಂತ ಹೇಳ್ತೀವಿ. ಎಕ್ಸ್ಪ್ರೆಷನ್ಸಲ್ಲಿ ಏನೇನಿರುತ್ತೆ ಅಂದರೆ ಮೋರ್ ಆಪರೇಷನ್ಸ್ ಇರುತ್ತೆ. ಬರೀ ಅಡಿಷನ್ ಅಷ್ಟೇ ಅಲ್ಲ, ಸಬ್ಟ್ರಾಕ್ಷನ್ ಅಷ್ಟೇ ಅಲ್ಲ, ಒನ್ ಆರ್ ಮೋರ್ ಆಪರೇಷನ್ಸ್ ಇನ್ಕ್ಲೂಡ್ ಆಗಿರುತ್ತೆ. ಇವನ್ನ ನಾವೇನಂತ ಹೇಳ್ತೀವಿ? ಎಕ್ಸ್ಪ್ರೆಷನ್ಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಏನು ಮಾಡ್ತಿದ್ದಾರೆ ಅಂದರೆ ಎಕ್ಸ್ಪ್ರೆಷನ್ಸ್ ವಿತ್ ವೇರಿಯಬಲ್ಸ್. ಇಷ್ಟು ದಿನ ನಾವು ಎಕ್ಸ್ಪ್ರೆಷನ್ಸ್ ವಿತ್ ನಂಬರ್ಸ್ನ ಮಾತ್ರ ನೋಡ್ತಿದ್ವಿ. ಈಗ ಆಲ್ಜಿಬ್ರಾ ಅಂದರೆ I already told you that it contains letters. Those letters are nothing but variables. So all letters variables ಏನು ಇಂಡಿಕೇಟ್ ಮಾಡಿದ್ರೆ ಇಟ್ ಕ್ಯಾನ್ ಟೇಕ್ ಎನಿ ವ್ಯಾಲ್ಯೂಸ್ ಅಂತ ಹೇಳ್ತೀವಿ. ಸೊ ಕೆಲವೊಂದು ಸಿಚುವೇಷನಲ್ಲಿ ನಾವು ಎಕ್ಸ್ ವ್ಯಾಲ್ಯೂನ ಎಕ್ಸ್ ಅಂತ ವೇರಿಯೇಬಲ್ ತೊಗೊಂಡ್ರೆ ಆ ಎಕ್ಸ್ ವ್ಯಾಲ್ಯೂ 10 ಆದರೆ ಇನ್ನೊಂದು ಸಿಚುವೇಷನಲ್ಲಿ ಎಕ್ಸ್ ವ್ಯಾಲ್ಯೂ 100 ಆಗುತ್ತೆ. ಸೊ ಆ ವೇರಿಯೇಬಲ್ಸಲ್ಲಿ ಇದ್ದಾಗ ಎಕ್ಸ್ಪ್ರೆಷನ್ಸ್ನ ಹೆಂಗೆ ಬರಿತೀವಿ ಅಂತ. ಸೊ ದೋಸ್ ಆರ್ ಎಕ್ಸ್ಪ್ರೆಷನ್ಸ್. ಸೊ ಐ ಶೋ ಸಮ್ ಎಕ್ಸ್ಪ್ರೆಷನ್ಸ್ ದಟ್ ಈಸ್ y plus 5. ಸೊ ದಿಸ್ ಎಕ್ಸ್ಪ್ರೆಷನ್. ಇದನ್ನು ನಾವು ಹೆಂಗೆ ಫಾರ್ಮ್ ಆಯಿತು, ಈ ಎಕ್ಸ್ಪ್ರೆಷನ್ ಹೆಂಗೆ ಫಾರ್ಮ್ ಆಯಿತು ಅಂದರೆ 5ನ ವೈಗೆ ಆ್ಯಡ್ ಮಾಡಿದ್ರೆ 5ನ ವೈಗೆ ಆ್ಯಡ್ ಮಾಡಿದ್ರೆ ಆ ಎಕ್ಸ್ಪ್ರೆಷನ್ ಫಾರ್ಮ್ ಆಗುತ್ತೆ. ಸೊ ಏನು ಹೇಳ್ಬೋದು ನೀವು? ಇಫ್ 5 ಆ್ಯಡೆಡ್ ಟು ವೈ, 5ನ ನಾವು ವೈಗೆ ಆ್ಯಡ್ ಮಾಡಿದರೆ ಎಕ್ಸ್ಪ್ರೆಷನ್ ಫಾರ್ಮ್ ಆಗುತ್ತೆ. ಸೊ let us take one more example, that is t minus 7. ಸೊ ಈ ಥರ ಇಲ್ಲಿ ಪ್ಲಸ್ ಇದೆ, ಅಡಿಷನ್ ಅಂತ ಹೇಳಿದ್ವಿ, ಇಲ್ಲಿ ಮೈನಸ್ ಇದೆ. ಮೈನಸ್ ಮೀನ್ಸ್ ಸಬ್ಟ್ರಾಕ್ಷನ್. ಸೊ ಇಫ್ 7 ಈಸ್ ಸಬ್ಟ್ರಾಕ್ಟೆಡ್ ಫ್ರಮ್ ಟಿಯಿಂದ ಸಬ್ಟ್ರಾಕ್ಟ್ ಮಾಡಿದ್ದೀವಿ ಅಲ್ವಾ 7ನ. ಸೊ ಯು ಕ್ಯಾನ್ ರೈಟ್ ಇಟ್ ಆ್ಯಸ್ 7 ಸಬ್ಟ್ರಾಕ್ಟೆಡ್ ಫ್ರಮ್ ಟಿ. ಸೊ ಲೈಕ್ ದಿಸ್ you can say. Or let us take one more example, that is 3x plus 2. 3x plus 2, this is also a expression. So ಈ ಎಕ್ಸ್ಪ್ರೆಷನ್ ಹೆಂಗೆ ಫಾರ್ಮ್ ಆಗಿದೆ ಅಂದರೆ ಫಸ್ಟು 3ಗೆ ಎಕ್ಸಿಂದ ಮಲ್ಟಿಪ್ಲೈ ಮಾಡಿದ್ದಾರೆ ಅಥವಾ ಎಕ್ಸಿಗೆ 3ಇಂದ ಮಲ್ಟಿಪ್ಲೈ ಮಾಡಿದ್ದಾರೆ. ಸೊ ಇಲ್ಲಿ ಎಕ್ಸ್ ಇದೆ, ಇಲ್ಲಿ ಹೆಂಗೆ ವೈಗೆ 5ನ ಆ್ಯಡ್ ಮಾಡಿದ್ದೀವಿ ಅಲ್ವಾ, ಇಲ್ಲಿ ಅದೇ ಥರ ಎಕ್ಸಿಗೆ ಇಲ್ಲಿ 3 ಇಂಟು ಎಕ್ಸ್ ಅಂತ ನಾವು ಎಲ್ಲೂ ಬರೆಯಲ್ಲ. ಅದು ಸಹ ಮಲ್ಟಿಪ್ಲಿಕೇಶನ್ ಸಿಂಬಲ್ ರೈಟ್. 3 ಇಂಟು ಎಕ್ಸ್ ಅಂತ ಯೂಶಲಿ ಬರೆಯಲ್ಲ, ನಾವೇನಂತ ಬರಿತೀವಿ? 3x ಅಂತ ಬರಿತೀವಿ. 3y ಮಲ್ಟಿಪ್ಲಿಕೇಶನ್, ಆ ಎರಡರ ಮಧ್ಯೆ ಯಾವುದು ಸೈನ್ ಇಲ್ಲ ಅಂದ್ರೂ ಐ ಅಂಡರ್ಸ್ಟುಡ್ ದಟ್ ದೇರ್ ಇಸ್ ಅ ಮಲ್ಟಿಪ್ಲಿಕೇಶನ್ ಬಿಟ್ವೀನ್ ದೋಸ್ ಟು ನಂಬರ್ಸ್. ಅರ್ಥ ಆಯ್ತಾ? ಸೊ ಈಗ 3 ಆ್ಯಂಡ್ ಎಕ್ಸ್ ನಡುವೆ ರಿಲೇಷನ್ ಏನಿದೆ? ಮಲ್ಟಿಪ್ಲಿಕೇಶನ್ ಇದೆ. ಆ್ಯಂಡ್ ದೆನ್ ಆ್ಯಡೆಡ್ ಟು 2 ಅಂತ ಹೇಳ್ಬೋದು. ಸೊ ಹೌ ಯು ವಿಲ್ ರೈಟ್? ಎಕ್ಸ್ ಈಸ್ ಎಕ್ಸ್ ಈಸ್ ಮಲ್ಟಿಪ್ಲೈಡ್ ಬೈ 2. ಎಕ್ಸ್ ಈಸ್ ಮಲ್ಟಿಪ್ಲೈಡ್ ಬೈ 2. ಎಕ್ಸ್ನ 3ಇಂದ ಮಲ್ಟಿಪ್ಲೈ ಮಾಡಿದ್ಮೇಲೆ ದೆನ್ ಆ್ಯಡೆಡ್ ಟು x is multiplied by 3. 3ಇಂದ ಮಲ್ಟಿಪ್ಲೈ ಆಗಿದೆ, ದೆನ್ ಆ್ಯಡೆಡ್ ಟು 2. ಸೊ ಈ ಥರನೂ ಬರಿತೀವಿ. ಅಥವಾ 5 ಆ್ಯಡೆಡ್ ಟು ವೈ ಅಂತ ಕೊಟ್ಟರೆ, ಕೆಲವೊಂದ್ಸಲಿ ಈ ವರ್ಡ್ಸ್ನ ಕೊಟ್ಟಿರ್ತಾರೆ. 5 ಆ್ಯಡೆಡ್ ಟು ವೈ ಅಂತ ಕೊಟ್ಟಾಗ ನೀವೇನು ಮಾಡ್ತೀರಿ? ವೈಗೆ +5 ಅಂತ ಬರಿತೀರಿ. 7 ಸಬ್ಟ್ರಾಕ್ಟೆಡ್ ಫ್ರಮ್ ಟಿ. 7ನ ಟಿಯಿಂದ ಸಬ್ಟ್ರಾಕ್ಟ್ ಮಾಡಬೇಕು. ಸೊ t minus 7 ಆ್ಯಂಡ್ ಎಕ್ಸ್ ಈಸ್ ಮಲ್ಟಿಪ್ಲೈಡ್ ಬೈ 3 ಅಂತ ಹೇಳಿರ್ತಾರೆ. ಆವಾಗ ನೀವು 3x ಅಂತ ಬರೀತೀರಿ. ಎಕ್ಸ್ ಈಸ್ ಮಲ್ಟಿಪ್ಲೈಡ್ ಬೈ 3. ಒಂದು ಜನರಲ್ ವೇ ಇದೆ, ನೀವು x3 ಅಂತಲೂ ಬರಿಬೋದು. ಇಟ್ ಬೋತ್
will give you the same meaning. 3x or x3 will give you the same meaning, but standard form of writing an expression is first you will write the number, after that you will use the variable. ಯಾವಾಗಲೂ ಸ್ಟ್ಯಾಂಡರ್ಡ್ ಫಾರ್ಮ್ ಆಗಿ ಬರಿಬೇಕಾದ್ರೆ ಫಸ್ಟ್ ಯಾವಾಗಲೂ ನಂಬರ್ನೇ ಬರಿಬೇಕು, ಅದಾದಮೇಲೆ ವೇರಿಯೇಬಲ್ನೇ ಬರಿಬೇಕು. ಬೋತ್ ಆರ್ ಕರೆಕ್ಟ್, ಬಟ್ ರೈಟ್ ವೇ ಅಂತ ಹೇಳ್ತೀವಿ ನಾವು. ಕರೆಕ್ಟ್ ಆರ್ ರೈಟ್ ವೇ ಇದೇ ಸ್ಟ್ಯಾಂಡರ್ಡ್ ಫಾರ್ಮ್ ಅಂತ ಇರುತ್ತೆ. ಸೊ ಯಾವಾಗಲೂ ನಂಬರ್ನ ಫಸ್ಟ್ ಬರಿತೀವಿ, ಅದಾದಮೇಲೆ ವೇರಿಯೇಬಲ್ನ ಬರೆಯೋ ಅಂಥದ್ದು ಒಂದು ಸ್ಟ್ಯಾಂಡರ್ಡ್ ಫಾರ್ಮ್ ಆಗುತ್ತೆ. ಸೊ ಯು ಹ್ಯಾವ್ ಟು ರೈಟ್ ಫಸ್ಟ್ ನಂಬರ್, ಆಫ್ಟರ್ ದಟ್ you will write the variable. So this is how the expressions are formed. Let us discuss some exercise problem based on the expressions with variables. So let's solve the exercise 11.3 now. Make up as many as expressions with numbers bracket ಅಲ್ಲಿ no variables as you can from 3 numbers, that is 5, 7 and 8. Every number should be used not more than once. Use only addition, subtraction and multiplication. So ಏನು ಹೇಳ್ತಿದ್ದಾರೆ ಅಂದರೆ ಮೇಕಪ್ ಆಸ್ ಮೆನಿ ಎಕ್ಸ್ಪ್ರೆಷನ್ಸ್ ವಿತ್ ನಂಬರ್ಸ್. ನಿಮಗೆ ಎಷ್ಟು ಬೇಕೋ ಅಷ್ಟು ಎಕ್ಸ್ಪ್ರೆಷನ್ಸ್ನ ಫಾರ್ಮ್ ಮಾಡಿರಿ ಅಂತ ಹೇಳ್ತಿದ್ದಾರೆ. ಆ್ಯಂಡ್ 5, 7 and 8 ಇಂದ, ಆ್ಯಂಡ್ ಎವ್ರಿ ನಂಬರ್ ಶುಡ್ ನಾಟ್ ಬಿ ಯೂಸ್ಡ್ ಮೋರ್ ದ್ಯಾನ್ ಒನ್ಸ್. ಮೋರ್ ದ್ಯಾನ್ ಒನ್ಸ್ ಅಂದರೆ ಓನ್ಲಿ ಒನ್ ಟೈಮ್ ಮಾತ್ರ ಒನ್ ನಂಬರ್ನ ಯೂಸ್ ಮಾಡಿ ಎಕ್ಸ್ಪ್ರೆಷನ್ಸ್ ಬರೆಯುವುದು. ಯೂಸ್ ಅಡಿಷನ್, ಸಬ್ಟ್ರಾಕ್ಷನ್ ಆ್ಯಂಡ್ ಮಲ್ಟಿಪ್ಲಿಕೇಶನ್. ಡಿವಿಷನ್ ಯೂಸ್ ಮಾಡೋ ಹಾಗಿಲ್ಲ, ಅಡಿಷನ್, ಸಬ್ಟ್ರಾಕ್ಷನ್ ಆ್ಯಂಡ್ ಮಲ್ಟಿಪ್ಲಿಕೇಶನ್ನ ಯೂಸ್ ಮಾಡಿ ಎಕ್ಸ್ಪ್ರೆಷನ್ಸ್ ಫಾರ್ಮ್ ಮಾಡೋಕೆ ಹೇಳಿದ್ದಾರೆ. ಸೊ ಆನ್ಸರ್ ಫಾರ್ ಫಸ್ಟ್ ಕ್ವೆಶನ್ 5, 7 and 8ನ ಯೂಸ್ ಮಾಡಿ ನಾವು ಎಕ್ಸ್ಪ್ರೆಷನ್ಸ್ನ ಬರೀಬೇಕು. ಎಕ್ಸ್ಪ್ರೆಷನ್ಸ್ ಅಂದರೆ ಐ ಆಲ್ರೆಡಿ ಟೋಲ್ಡ್ ಯು ವಾಟ್ ಆರ್ ದ ಎಕ್ಸ್ಪ್ರೆಷನ್ಸ್. ಜಸ್ಟ್ ಯು ಕ್ಯಾನ್ ರೈಟ್ ದ ಎಕ್ಸ್ಪ್ರೆಷನ್ whatever however you want. So 5 plus 7 plus 8, this is also a one expression. ಇಲ್ಲಿ ಬರೀ ಅಡಿಷನ್ ಮಾತ್ರ ಯೂಸ್ ಮಾಡಿದ್ವಿ. ಆರ್ ಎಲ್ಸ್ ಯು ಕ್ಯಾನ್ ರೈಟ್ 5 plus 7 minus 8. ನಾವಿಲ್ಲಿ ಯಾವುದು ಕ್ವೆಶನ್ನ ರಿಪೀಟ್ ಮಾಡಿಲ್ಲ, ಯಾವುದು ನಂಬರ್ನ ರಿಪೀಟ್ ಮಾಡಿಲ್ಲ. ಆ್ಯಂಡ್ 5 plus 7 into 8 and 5 plus 8 into 7. ಸೊ ಜಸ್ಟ್ ಇಲ್ಲಿ ಏನಾಗಿದೆ 5 plus 7 plus 8 ಮಾಡಿದ್ದೀವಿ, ಇಲ್ಲಿ 5 plus 7 minus 8 ಸೈನ್ ಚೇಂಜ್ ಮಾಡಿದ್ದೀವಿ, ಇಲ್ಲಿ 5 plus 7 ಇಲ್ಲಿ ಮಲ್ಟಿಪ್ಲಿಕೇಶನ್ ಯೂಸ್ ಮಾಡಿದ್ದೀವಿ, ಇಲ್ಲೂ ನಂಬರ್ನ ಇಂಟರ್ಚೇಂಜ್ ಮಾಡಿದ್ದೀವಿ. ನೀವು ಒಂದು ನಂಬರ್ ಇಂಟರ್ಚೇಂಜ್ ಮಾಡ್ಬೋದು, ಒಂದು ಸೈನ್ನ ಇಂಟರ್ಚೇಂಜ್ ಮಾಡ್ಬೋದು. ಇಟ್ ವಿಲ್ ಮೇಕಪ್ ಆ್ಯಸ್ ಮೆನಿ ಎಕ್ಸ್ಪ್ರೆಷನ್ಸ್ ಆ್ಯಸ್ ಪಾಸಿಬಲ್. ಸೊ ಇನ್ನು ಯಾವ್ಯಾವ ಥರ ಬರಿಬೋದು? 5 into 8 minus 7 or 8 into 5 minus 7. So I'll write this only. You can write as many expressions. ಇನ್ನೂ ತುಂಬ ಎಕ್ಸ್ಪ್ರೆಷನ್ಸ್ ಬರಿಬೋದು. ಜಸ್ಟ್ ಒಂದೊಂದು ಸೈನ್ನ ಇಂಟರ್ಚೇಂಜ್ ಮಾಡ್ತಾ ಹೋಗ್ರಿ, ಒಂದು ನಂಬರ್ನ ಇಂಟರ್ಚೇಂಜ್ ಮಾಡ್ತಾ ಹೋಗ್ರಿ, ನೀವು ತುಂಬ ಎಕ್ಸ್ಪ್ರೆಷನ್ಸ್ನ ಬರಿಬೋದು. ಸೊ ಲೆಟ್ಸ್ ಟೇಕ್ ಸೆಕೆಂಡ್ ಕ್ವೆಶನ್. ವಿಚ್ ಔಟ್ ಆಫ್ ದ ಫಾಲೋಯಿಂಗ್ ಆರ್ ಎಕ್ಸ್ಪ್ರೆಷನ್ಸ್ ವಿತ್ ನಂಬರ್ಸ್ ಓನ್ಲಿ. ಅಂದರೆ ಒಂದಷ್ಟು ಎಕ್ಸ್ಪ್ರೆಷನ್ಸ್ ಕೊಟ್ಟಿದ್ದಾರೆ, ಅದರಲ್ಲಿ ಬರೀ ನಂಬರ್ಸ್ ಇರೋವಂಥ ಎಕ್ಸ್ಪ್ರೆಷನ್ಸ್ನ ಮಾತ್ರ ಟಿಕ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ನಾನು ಲೆಸನ್ ಮಾಡಬೇಕಾದ್ರೆ ನಿಮ್ಮ ಕೈ ಟೆಕ್ಸ್ಟ್ ಬುಕ್ ಇರಬೇಕು. ನೀವು ನಾನು ಓದಬೇಕಾದ್ರೆ ಕರೆಕ್ಟಾಗಿ ಯು ಹ್ಯಾವ್ ಟು ಗೋ ಥ್ರೂ ದ ಕ್ವೆಶನ್. ಸೊ ಅಟ್ ದ ಟೈಮ್ ಓನ್ಲಿ ಯು ವಿಲ್ ಗೆಟ್ ದ ಆನ್ಸರ್. ಇಫ್ ಯು ಸಿಂಪ್ಲಿ ಅಬ್ಸರ್ವ್ ದ ಕ್ಲಾಸ್, ಯು ವಿಲ್ ನಾಟ್ ಗೆಟ್ ಎನಿಥಿಂಗ್. First, you have to go through all the questions. So, which out of the following are expressions with number only anta keltare. So, ಏನಲ್ಲಿ ಏನಿದೆ y plus 3 numbers only ಅಂತ ಹೇಳಿದ್ದಾರೆ, but y is a variable. So, that is not the option. And B. So, A option ಆಗಲ್ಲ. And B ನಲ್ಲಿ 7 into 20 minus 8z. Z is a variable. ಅಲ್ಲಿ ಕೇಳ್ತಿರೋದು ನಂಬರ್ಸ್ ಓನ್ಲಿ, ನಂಬರ್ಸ್ ಇಲ್ಲ ಅದರಲ್ಲಿ, ವೇರಿಯಬಲ್ ಇದೆ. ಸೊ ದಟ್ ಈಸ್ ನಾಟ್ ದ ಆಪ್ಷನ್. ಆ್ಯಂಡ್ ಸಿ 5 ಬ್ರ್ಯಾಕೆಟ್ನ ಇಂಟು ಅಂತ ರೀಡ್ ಮಾಡ್ತೀವಿ. 5 into 21 minus 7 plus 7 into 2. ಸಿ
5 into 21 minus 7 plus 7 into 2. See here, observe, there is no variable present here. ಇಲ್ಲಿ ಯಾವುದೇ ವೇರಿಯಬಲ್ ಇಲ್ಲ. ಸೊ ಯು ಕ್ಯಾನ್ ಸೇ ದಿಸ್ ಇಸ್ ಅ ಎಕ್ಸ್ಪ್ರೆಷನ್ ವಿತ್ ನಂಬರ್ ಓನ್ಲಿ. ಆ್ಯಂಡ್ ಡಿನಲ್ಲೂ ಅಷ್ಟೇ 5 ಅಂತ ಮಾತ್ರ ಇದೆ. ಸೊ ಸಿ ಆ್ಯಂಡ್ ಡಿ ಇಸ್ ದ ಆನ್ಸರ್. ಆ್ಯಂಡ್ ಇ 3x, ಎಕ್ಸ್ ಇಸ್ ಅ ವೇರಿಯಬಲ್. ಎಫ್ ಅಲ್ಲಿ 5 ಮೈನಸ್ 5n, ಎನ್ ಅನ್ನೋ ವೇರಿಯಬಲ್ ಇದೆ. ಆ್ಯಂಡ್ ಲಾಸ್ಟ್ ಜಿ, ದಟ್ ಈಸ್ 7 into 20 minus 5 into 10 minus 45 plus p. p is a variable, so ಅದು ಕೂಡ ಎಕ್ಸ್ಪ್ರೆಷನ್ ವಿತ್ ನಂಬರ್ಸ್ ಓನ್ಲಿ ಆಗಲ್ಲ. ಸೊ ಓನ್ಲಿ ಸಿ ಆ್ಯಂಡ್ ಡಿ ಆರ್ ದ ಆಪ್ಷನ್ಸ್ with expressions with numbers only. Let's take third question. Identify the operations addition, subtraction, division, multiplication in forming the following expressions and tell how expressions have been formed. So expressions ಹೆಂಗೆ ಫಾರ್ಮ್ ಆಗೋದು ಅಂತ ನಾವು ಹೇಳ್ತಾ ಹೋಗ್ಬೇಕು. ಐ ಆಲ್ರೆಡಿ ಟೋಲ್ಡ್ ಯು 3 ಎಕ್ಸಾಂಪಲ್ಸ್. ಆ 3 ಎಕ್ಸಾಂಪಲ್ಸ್ ಏನು ಹೇಳಿದ್ನಲ್ಲ ಅದೇ ಥರ ನಾವು ಎಕ್ಸ್ಪ್ರೆಷನ್ಸ್ ಹೆಂಗೆ ಫಾರ್ಮ್ ಆಯಿತು ಆ್ಯಂಡ್ ಅಲ್ಲಿ ಯಾವುದು ಆಪರೇಷನ್ನ ಯೂಸ್ ಮಾಡಿದ್ದಾರೆ ಅಂತ ಐಡೆಂಟಿಫೈ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಲೆಟ್ಸ್ ಟೇಕ್ ಥರ್ಡ್ ಕ್ವೆಶನ್. z plus 1. z plus 1 ಇಲ್ಲಿ ಅಡಿಷನ್ ಇದೆ. ಹೆಂಗೆ ಫಾರ್ಮ್ ಆಗಿದೆ? 1 ಈಸ್ ಆ್ಯಡೆಡ್ ಟು z. ಹೌ ಫಾರ್ಮ್ಡ್ ಅಂತ ಹೇಳಿದ್ದಾರೆ. ಸೊ ಹೌ ಫಾರ್ಮ್ಡ್ ಅನ್ನೋದಕ್ಕೆ ಆನ್ಸರ್ ಬರೀತಿದ್ದೀವಿ. 1 ಈಸ್ ಆ್ಯಡೆಡ್ ಟು z ಆ್ಯಂಡ್ ನೆಕ್ಸ್ಟ್ z ಮೈನಸ್ 1. ಸೊ ಇಲ್ಲಿ ಬರೀಬೇಕಾದ್ರೆ ಕರೆಕ್ಟಾಗಿ ಬರೀರಿ. 1 ಈಸ್ ಸಬ್ಟ್ರಾಕ್ಟೆಡ್ ಫ್ರಮ್ z ಇಂದ ನಾವು ಓನ್ಲಿ 1 ಸಬ್ಟ್ರಾಕ್ಟ್ ಮಾಡ್ತಾ ಇದ್ದೀವಿ. ಸೊ 1 ಈಸ್ ಸಬ್ಟ್ರಾಕ್ಟೆಡ್ ಫ್ರಮ್ z. ನೆಕ್ಸ್ಟ್ y ಪ್ಲಸ್ 17 ಪ್ಲಸ್ ಇದೆ ಅಡಿಷನ್. ಸೊ ಆ್ಯಡ್ ಮಾಡಿರೋಂಥ ನಂಬರು 17. ಸೊ ಯು ಕ್ಯಾನ್ ಸೇ 17 is added to y. ಸೊ ಇಲ್ಲಿ ಬರೀ ಅಡಿಷನ್ ಮತ್ತು ಸಬ್ಟ್ರಾಕ್ಷನ್ ಮಾತ್ರ ಯೂಸ್ ಮಾಡಿದ್ದೀವಿ ಈ ಕ್ವೆಶನಲ್ಲಿ. y ಮೈನಸ್ 17. ಸೊ ಯು ಕ್ಯಾನ್ ಸೇ 17 ಈಸ್ ಸಬ್ಟ್ರಾಕ್ಟೆಡ್ ಫ್ರಮ್ y. 17 ಈಸ್ ಸಬ್ಟ್ರಾಕ್ಟೆಡ್ ಫ್ರಮ್ y. ಸೊ ದಿಸ್ ಈಸ್ ದ ಆನ್ಸರ್ ಫಾರ್ A question. Let's take B question. 17y, y by 17 and 5z. Third B, 17y. So I already told you ಇಲ್ಲಿ ಎರಡು ನಂಬರ್ಸ್ ಬಂದರೆ ಏನಿರುತ್ತೆ ಆಪರೇಷನ್ ಮಲ್ಟಿಪ್ಲಿಕೇಶನ್. ಸೊ ಯು ಕ್ಯಾನ್ ಸೇ y ಈಸ್, ಅಬ್ಸರ್ವ್, y ಈಸ್ ಮಲ್ಟಿಪ್ಲೈಡ್ ಬೈ 17. ಸೊ y ಈಸ್ ಮಲ್ಟಿಪ್ಲೈಡ್ ಬೈ 17. 17ಇಂದ yಗೆ ಮಲ್ಟಿಪ್ಲೈ ಮಾಡಿದ್ದೀವಿ. ನೆಕ್ಸ್ಟ್ y ಬೈ 17. ಸೊ ಡಿವಿಷನ್ನ ನಾವು y ಬೈ ಅಂತ ಓದ್ತೀವಿ. y ಡಿವೈಡೆಡ್ ಬೈ ಅಂತಲೂ ಆದರೂ ಓದ್ಬೋದು ಅಥವಾ y ಬೈ 17 ಅಂತ ಓದ್ಬೋದು. ಸೊ ಹೆಂಗೆ ಹೇಳ್ತೀರಿ ಡಿವಿಷನ್ ಇದ್ದಾಗ? ಸೊ ಯು ಕ್ಯಾನ್ ಸೇ ಎಕ್ಸ್ ಆರ್ y ಇದೆ. ಸೊ y ಡಿವೈಡೆಡ್ ಬೈ 3 ಹೆಂಗೆ ರೀಡ್ ಮಾಡ್ತೀರಿ ಅಲ್ವಾ? ಇಲ್ಲಿ ರೀಡ್ ಮಾಡ್ಬೇಕಾದ್ರೆ 17y ಅಂತ ರೀಡ್ ಮಾಡ್ತೀವಿ. ಬರಿಬೇಕಾದ್ರೆ ಹೌ ಫಾರ್ಮ್ಡ್ ಅಂತ ಕೇಳಿದ್ರೆ y ಈಸ್ ಮಲ್ಟಿಪ್ಲೈಡ್ ಬೈ 17 ಅಂತ ಬರಿತೀವಿ. ಇಲ್ಲಿ y ಡಿವೈಡೆಡ್ ಬೈ 17 ಅಂತ ಹೇಳ್ಬೋದು ನೀವು. y divided by 17. And next last expression, that is 5z. ಇಲ್ಲಿ ಮಲ್ಟಿಪ್ಲಿಕೇಶನ್ ಯೂಸ್ ಆಗಿದೆ. ಏನು ಹೇಳ್ಬೋದು? z is multiplied by 5. Next see 2y plus 17 and 2y minus 17. 2y plus 17 and 2y minus 17.
ಅಬ್ಸರ್ವ್ ದೀಸ್ ಎಕ್ಸ್ಪ್ರೆಷನ್ಸ್ ಕೇರ್ಫುಲಿ. ಸೊ ಫಸ್ಟು ಯಾವಾಗಲೂ ಈ ಎರಡು ನಂಬರ್ಸಿನ ಈ ಎಕ್ಸ್ಪ್ರೆಷನಿಗೆ ನಾವು ಹೌ ಫಾರ್ಮ್ಡ್ ಅಂತ ಬರೆಯೋದು. ಅದಾದಮೇಲೆ 17 ಈಸ್ ಆ್ಯಡೆಡ್ ಅಂತ ಬರೆದ್ರೆ ಆಯಿತು. ಸೊ ಏನು ಮಾಡ್ತೀವಿ, ಫಸ್ಟ್ y ಈಸ್ ಮಲ್ಟಿಪ್ಲೈಡ್ ಬೈ 2. ಇಲ್ಲಿ ಹೇಗೆ y ಈಸ್ ಮಲ್ಟಿಪ್ಲೈಡ್ ಬೈ 17 ಅಂತ ಬರೆದ್ವಿ ಅಲ್ವಾ, ಅದೇ ಥರ ಏನಂತ ಬರಿತೀವಿ, ಫಸ್ಟ್ y ಈಸ್ ಮಲ್ಟಿಪ್ಲೈಡ್ ಬೈ 2, y ಈಸ್ ಮಲ್ಟಿಪ್ಲೈಡ್ ಬೈ 2 ಏನು ಮಾಡಿದ್ರೆ ದೆನ್ 17 ಈಸ್ ಆ್ಯಡೆಡ್. ಸೊ ಏನು ಹೇಳ್ತೀರಿ, ದೆನ್ 17 is added. So let's take this question, added to the product. ಸೊ ಆ ಪ್ರಾಡಕ್ಟಿಗೆ ನಾವೇನು ಮಾಡಿದ್ವಿ, 17 ಆ್ಯಡ್ ಮಾಡಿದ್ವಿ. ಇಲ್ಲೂ ಅಷ್ಟೇ, ಫಸ್ಟ್ y ಈಸ್ ಮಲ್ಟಿಪ್ಲೈಡ್ ಬೈ 17. ಫಸ್ಟ್ y ಈಸ್ multiplied by 2. First y is multiplied by 2, then 17 is subtracted ಅಂತ ಹೇಳಬೇಕು, subtracted from the product, not to the, subtracted from the product. So 17 ನಾವು ಪ್ರಾಡಕ್ಟಿಂದ ಸಬ್ಟ್ರ್ಯಾಕ್ಟ್ ಮಾಡಿದ್ವಿ. ಸೊ ದಿಸ್ ಇಸ್ ಹೌ ಯು ವಿಲ್ ಗೋಯಿಂಗ್ ಟು ರೈಟ್, ಇಸಂಟ್ ಇಟ್. ಫಸ್ಟ್ y ಈಸ್ ಮಲ್ಟಿಪ್ಲೈಡ್ ಬೈ 2 ಮಾಡಿದಾಗ ಈ ಆನ್ಸರ್ ಬರುತ್ತೆ, ಆ್ಯಂಡ್ ದೆನ್ ಈಸ್ ಸಬ್ಟ್ರ್ಯಾಕ್ಟೆಡ್, ದೆನ್ ಇಟ್ ಈಸ್ ಸಬ್ಟ್ರ್ಯಾಕ್ಟೆಡ್ ಫ್ರಮ್ ದ ಪ್ರಾಡಕ್ಟ್. ದೆನ್ 17 ಬಿಟ್ಟಿದ್ದೀನಿ ಇಲ್ಲಿ, 17 ಈಸ್ subtracted from the product. This is the answer. Let's take D question now. (7m) and minus 7m plus 3, and then minus 7m minus 3. Here you have to observe carefully. So 7m andre ಏನು ಹೇಳ್ತೀರಿ, you already wrote in the previous problem only. 7 is, or m is multiplied by 7, m is multiplied by 7. ಇಲ್ಲಿ ಮೈನಸ್ ಸೈನ್ ಇದೆ, ಸೊ ಯು ಹ್ಯಾವ್ ಟು ಬಿ ಕೇರ್ಫುಲ್. minus 7m. ಸೊ ಇಲ್ಲಿ ಬರೀ m ಈಸ್ ಮಲ್ಟಿಪ್ಲೈಡ್ ಬೈ 7 ಅಂತ ಹೇಳ್ತಿದ್ವಿ, ಬಟ್ ಹಿಯರ್ ವಿ ಹ್ಯಾವ್ minus 7. ಸೊ m ಈಸ್ ಮಲ್ಟಿಪ್ಲೈಡ್ ಬೈ minus 7. ಸೊ m ಈಸ್ ಮಲ್ಟಿಪ್ಲೈಡ್ ಬೈ 7. ಸೊ ನೀವು ಎರಡೂ ಥರನೂ ಬರೀಬೋದು. -7 ಈಸ್ ಮಲ್ಟಿಪ್ಲೈಡ್ ಬೈ m ಅಂತ ಬರೆದ್ರು ಅದೇ, m ಈಸ್ ಮಲ್ಟಿಪ್ಲೈಡ್ ಬೈ -7, ಬೋತ್ ಆರ್ ಸೇಮ್. m ಈಸ್ ಮಲ್ಟಿಪ್ಲೈಡ್ ಬೈ -7 ಆ್ಯಂಡ್ ದೆನ್ 3 ಈಸ್ ಆ್ಯಡೆಡ್ ಟು ದ ಪ್ರಾಡಕ್ಟ್. ದೆನ್ 3 ಈಸ್ ಆ್ಯಡೆಡ್, 3 ಈಸ್ ಆ್ಯಡೆಡ್ ಟು ದ ಪ್ರಾಡಕ್ಟ್ ಅಂತ ಹೇಳ್ಬೋದು. ನೆಕ್ಸ್ಟ್ ಇಲ್ಲಿಯೂ ಅಷ್ಟೇ, m ಈಸ್ ಮಲ್ಟಿಪ್ಲೈಡ್ ಬೈ -7, m ಈಸ್ ಮಲ್ಟಿಪ್ಲೈಡ್ ಬೈ -7, then 3 is subtracted from the product, then 3 is subtracted from the product. So this is a complete solution of third question. Let's take fourth question now.
ಗಿವ್ ಎಕ್ಸ್ಪ್ರೆಷನ್ಸ್ ಫಾರ್ ದ ಫಾಲೋಯಿಂಗ್ ಕೇಸಸ್. ಈಗ ಥರ್ಡ್ ಕ್ವೆಶನಲ್ಲಿ ಏನಾಯಿತು, ಎಕ್ಸ್ಪ್ರೆಷನ್ಸ್ ಕೊಟ್ಟು ಅವರು ಹೌ ಫಾರ್ಮ್ಡ್ ಅಂತ ಕೇಳಿದರು. ಇಲ್ಲೇನು ಹೇಳಿದರೆ ಹೌ ಫಾರ್ಮ್ಡ್ ಅಂತ ಅವರು ಕೊಟ್ಟಿದ್ದಾರೆ. ನಾವು ಜಸ್ಟ್ ಎಕ್ಸ್ಪ್ರೆಷನ್ಸ್ನ ಬರೀತಾ ಹೋಗಬೇಕು. ಲೆಟ್ಸ್ ಟೇಕ್ ಫೋರ್ತ್ ಕ್ವೆಶನ್. ಸೆವೆನ್ ಆ್ಯಡೆಡ್ ಟು ಪಿ ಅಂತ ಹೇಳಿದ್ದಾರೆ. ಸೆವೆನ್ನ ನಾವು ಪಿಗೆ ಆ್ಯಡ್ ಮಾಡಬೇಕು. ಸೊ ಎಕ್ಸ್ಪ್ರೆಷನ್ ವಿಲ್ ಬಿಕಮ್ ಪಿ ಪ್ಲಸ್ ಸೆವೆನ್. ಸೆವೆನ್ ಆ್ಯಡೆಡ್ ಟು ಪಿ ಅಂದರೆ ಪಿ ಪ್ಲಸ್ ಸೆವೆನ್. ಬಿ ಸೆವೆನ್ ಸಬ್ಟ್ರಾಕ್ಟೆಡ್ ಫ್ರಮ್ ಪಿ. ಪಿಯಿಂದ ನಾವು ಸೆವೆನ್ನ ಸಬ್ಟ್ರಾಕ್ಟ್ ಮಾಡಬೇಕು. ಸೊ ಪಿ ಮೈನಸ್ ಸೆವೆನ್. ಆ್ಯಂಡ್ ಸಿ ಪಿ ಮಲ್ಟಿಪ್ಲೈಡ್ ಬೈ ಸೆವೆನ್. ಪಿ ಮಲ್ಟಿಪ್ಲೈಡ್ ಬೈ ಸೆವೆನ್ ಅಂದರೆ ಪಿ ಇಂಟು ಸೆವೆನ್. ನಾನು ಹೇಳಿದೆ ಫಸ್ಟ್ ಯಾವಾಗಲೂ ನಾವು ನಂಬರ್ಸ್ನೇ ಬರೀತೀವಿ ಅಂತ. ಸೊ ಸೆವೆನ್ ಪಿ ಡೈರೆಕ್ಟ್ ಆನ್ಸರ್ ಏನು, ಸೆವೆನ್ ಪಿ ಅಂತ ಬರೆದ್ರೆ ಸಾಕು. ನೋ ನೀಡ್ ಟು ಮಲ್ಟಿಪ್ಲೈ ಪಿ ಆ್ಯಂಡ್ ಸೆವೆನ್. ಡೈರೆಕ್ಟಾಗಿ ಆನ್ಸರ್ ವಿಲ್ ಬಿ ಸೆವೆನ್ ಪಿ. ಆ್ಯಂಡ್ ಡಿ ಪಿ ಡಿವೈಡೆಡ್ ಬೈ ಸೆವೆನ್. ಪಿ ಡಿವೈಡೆಡ್ ಬೈ ಸೆವೆನ್. ಆ್ಯಂಡ್ ನೆಕ್ಸ್ಟ್ ಸೆವೆನ್ ಸಬ್ಟ್ರಾಕ್ಟೆಡ್ ಫ್ರಮ್ ಮೈನಸ್ ಎಮ್ ಅಂತ ಹೇಳ್ತಿದ್ದಾರೆ. ಸೊ ಮೈನಸ್ ಎಮ್ಮಿಂದ ನಾವು ಸಬ್ಟ್ರಾಕ್ಷನ್. ಸಬ್ಟ್ರಾಕ್ಟೆಡ್ ಅಂದರೆ ಮೈನಸ್ ಸಿಂಬಲ್ ಯೂಸ್ ಮಾಡ್ತೀವಿ. ಯಾವ ನಂಬರಿಂದ ಸಬ್ಟ್ರಾಕ್ಟ್ ಮಾಡಬೇಕು, ಸೆವೆನ್ನ. ಸೊ ಮೈನಸ್ ಎಮ್ ಮೈನಸ್ ಸೆವೆನ್. ಸೊ ಸೆವೆನ್ ಸಬ್ಟ್ರಾಕ್ಟೆಡ್ ಫ್ರಮ್ ಮೈನಸ್ ಎಮ್. ಎಫ್ ಮೈನಸ್ ಪಿ ಮಲ್ಟಿಪ್ಲೈಡ್ ಬೈ ಫೈ. ಅಬ್ಸರ್ವ್ ಕೇರ್ಫುಲಿ. ಮೈನಸ್ ಪಿ ಮಲ್ಟಿಪ್ಲೈಡ್ ಬೈ ಫೈ ಅಂತ ಹೇಳಿದೆ. ಸೊ ಮೈನಸ್ ಪಿಗೆ ನಾವು ಫೈಯಿಂದ ಮಲ್ಟಿಪ್ಲೈ ಮಾಡ್ತೀವಿ. ನಿಮಗೆ ಆಲ್ರೆಡಿ ಇಂಟೀಜರಲ್ಲಿ ಮಲ್ಟಿಪ್ಲಿಕೇಶನ್ ಗೊತ್ತಿದೆ. ಫಸ್ಟ್ ಯಾವಾಗಲೂ ಸೈನ್ನ ಮಲ್ಟಿಪ್ಲೈ ಮಾಡ್ತೀವಿ. ಇಲ್ಲಿ ಮೈನಸ್ ಇದೆ, ಇಲ್ಲಿ ಏನೂ ಇಲ್ಲ ಅಂದರೆ ಪ್ಲಸ್ ಇರುತ್ತೆ. ಮೈನಸ್ ಇಂಟು ಪ್ಲಸ್. ಮೈನಸ್ ಇಂಟು ಪ್ಲಸ್ ವಿಲ್ ಆಲ್ವೇಸ್ ಗಿವ್ ಯು ಅ ಮೈನಸ್. ಪಿ ಇಂಟು ಫೈವ್ ಮೀನ್ಸ್ 5p. So minus 5p is the answer. And G minus p divided by 5. Minus p divided by 5. And H p multiplied by minus 5. P multiplied by minus 5. See, minus p ಇಲ್ಲಿ ಈ ಕ್ವೆಶನ್ಗೂ ಕನ್ಫ್ಯೂಷನ್ ಬೇಡ. ಇಲ್ಲಿ ಮೈನಸ್ ಪಿಗೆ ಫೈಯಿಂದ ಮಲ್ಟಿಪ್ಲೈ ಮಾಡಿದ್ರು, ಇಲ್ಲಿ ಪಿಗೆ ಮೈನಸ್ ಫೈಯಿಂದ ಮಲ್ಟಿಪ್ಲೈ ಮಾಡಿ. ಇಲ್ಲಿ ಫೈವ್ಗೆ ಮೈನಸ್ ಇದೆ. ಸೊ ಹಿಯರ್ ಏನೂ ಇಲ್ಲ ಅಂದರೆ ಪ್ಲಸ್ ಇರುತ್ತೆ. ಪ್ಲಸ್ ಇಂಟು ಮೈನಸ್ ವಿಲ್ ಗಿವ್ ಯು ಅ ಮೈನಸ್. ಪಿ ಇಂಟು ಫೈವ್ ವಿಲ್ ಮೈನಸ್ 5p. ಸೊ ಇಲ್ಲೂ ನೋಡಿರಿ ಮೈನಸ್ 5pನೇ ಬಂದಿದೆ, ಅಲ್ಲೂ ಮೈನಸ್ 5pನೇ ಬಂದಿದೆ. ಸೊ ಬೋತ್ ದ ಎಕ್ಸ್ಪ್ರೆಷನ್ಸ್ ಆರ್ ಸೇಮ್. ನಾವು ಎಕ್ಸ್ಪ್ರೆಸ್ ಮಾಡಿರೋ ವೇ ಡಿಫ್ರೆಂಟ್ ಇದೆ. ಬೋತ್ ವಿಲ್ ಗಿವ್ ಯು ಅ ಸೇಮ್ ಆನ್ಸರ್. ಎರಡೂ ವೇನಲ್ಲೂ ಬರಿಬಹುದು. ಸೊ ಲೆಟ್ಸ್ ಟೇಕ್ ಫಿಫ್ತ್ ಕ್ವೆಶನ್. ಗಿವ್ ಎಕ್ಸ್ಪ್ರೆಷನ್ಸ್ ಇನ್ ದ ಫಾಲೋಯಿಂಗ್ ಕೇಸಸ್. ಸೊ ಇಲ್ಲೂ ಅಷ್ಟೇ ಎಕ್ಸ್ಪ್ರೆಷನ್ಸ್ನ ಬರೆಯೋಕೆ ಹೇಳಿದ್ದಾರೆ. ಹೇಗೆ ಫೋರ್ತ್ ಕ್ವೆಶನಲ್ಲಿ ಎಕ್ಸ್ಪ್ರೆಷನ್ ಬರೆದ್ವಲ್ಲ ಅದೇ ಥರ ಫಿಫ್ತ್ ಕ್ವೆಶನಲ್ಲೂ ಎಕ್ಸ್ಪ್ರೆಷನ್ಸ್ ಬರೆಯೋಕೆ ಹೇಳಿದ್ದಾರೆ. ಸೊ ಲೆಟ್ಸ್ ಟೇಕ್ ಫಿಫ್ತ್ ಕ್ವೆಶನ್. ಸೆಂಟೆನ್ಸ್ನ ಅಬ್ಸರ್ವ್ ಮಾಡಿದ್ರೆ ನೀವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಲೆವೆನ್ ಆ್ಯಡೆಡ್ ಟು 2m ಅಂದರೆ 2mಗೆ ನೀವು 11ನ ಆ್ಯಡ್ ಮಾಡಬೇಕು. ಸೊ ಆನ್ಸರ್ ಈಸ್ 2m. ಆ್ಯಡೆಡ್ ಅಂತ ಕೊಟ್ಟಿರೋದಕ್ಕೆ ಏನು ಯೂಸ್ ಮಾಡ್ತೀರಿ, ಪ್ಲಸ್ ಯೂಸ್ ಮಾಡ್ತೀರಿ. 11 ಅಂತ ಕೊಟ್ಟಿರೋದಕ್ಕೆ 11 ಬರಿತೀವಿ. ಆ್ಯಂಡ್ 11 ಸಬ್ಟ್ರಾಕ್ಟೆಡ್ ಫ್ರಮ್ 2m. 2mಯಿಂದ 11ನ ಸಬ್ಟ್ರಾಕ್ಟ್ ಮಾಡಬೇಕು. 2m. ಸೊ ಸಬ್ಟ್ರಾಕ್ಷನ್ ಅಂತ ಕೊಟ್ಟಿರೋದಕ್ಕೆ ಮೈನಸ್ ಸೈನ್ ಯೂಸ್ ಮಾಡ್ತೀವಿ. ಆ್ಯಂಡ್ 11. ನೆಕ್ಸ್ಟ್ ಸಿ 5 ಟೈಮ್ಸ್ ಟು ವೈ. ಟೈಮ್ಸ್ ಅಂದರೆ ನಾವು ಹೇಗೆ ಈಗ ಮಲ್ಟಿಪ್ಲೈಡ್ ಬೈ ವೈ ಅಂತ ಹೇಳಿದ್ವಲ್ಲ, 5 ಟೈಮ್ಸ್ ವೈ ಟು ವಿಚ್ 3 ಈಸ್ ಆ್ಯಡೆಡ್. ಸೊ 5 ಟೈಮ್ಸ್ ವೈ ಅಂದರೆ 5 ಮಲ್ಟಿಪ್ಲೈಡ್ ಬೈ ವೈ ಅಂತ ಅರ್ಥ. ಸೊ 5 ಮಲ್ಟಿಪ್ಲೈಡ್ ಬೈ ವೈ. ಮಲ್ಟಿಪ್ಲಿಕೇಶನ್ ಸಿಂಬಲ್ ಯೂಸ್ ಮಾಡೋ ನೆಸೆಸಿಟಿ ಇಲ್ಲ, ಡೈರೆಕ್ಟಾಗಿ ಬರಿತೀವಿ. 5 ಟೈಮ್ಸ್ ವೈ ಇಸ್ ನಥಿಂಗ್ ಬಟ್ 5y ಆ್ಯಂಡ್ ವಿಚ್ 3 ಈಸ್ ಆ್ಯಡೆಡ್. ಸೊ ಈ ಪ್ರಾಡಕ್ಟಿಗೆ ನಾವು 3ನ ಆ್ಯಡ್ ಮಾಡಬೇಕು. ಸೊ ಪ್ಲಸ್ 3 ಆ್ಯಂಡ್ ಡಿ 5 ಟೈಮ್ಸ್ ವೈ. ಸೊ 5 ಟೈಮ್ಸ್ ವೈ ಫ್ರಮ್ ವಿಚ್ 3 ಈಸ್ ಸಬ್ಟ್ರಾಕ್ಟೆಡ್ ಅಂತ ಹೇಳ್ತಿದ್ದಾರೆ. ಸೊ
5 times y, which 3 is subtracted. So 3 ಇಂದ subtract ಮಾಡಬೇಕು. So 5y minus 3. And next y is multiplied by minus 8. So y is multiplied by minus 8. You see here, ಏನು ಇಲ್ಲ ಅಂದರೆ ಪ್ಲಸ್ ಇರುತ್ತೆ, ಪ್ಲಸ್ ಇಂಟು ಮೈನಸ್ ಈಸ್ ಮೈನಸ್. ಸೊ 8 ಇಂಟು ವೈ ಅಂದರೆ 8y. ಸೊ minus 8y is the answer. Next, if y is multiplied by minus 8 and then 5 is added to the result ಅಂತ ಹೇಳ್ತಾರೆ. ಸೊ ಮೇಲ್ಗಡೆ ಕ್ವೆಶನ್ ಅಬ್ಸರ್ವ್ ಮಾಡಿರಿ. ಈ ಕ್ವೆಶನಲ್ಲಿ ಆಲ್ರೆಡಿ ಹೇಳಿದ್ದಾರೆ y is multiplied by minus 8 ಅಂತ. ಅದು ಮಾಡಿದ ಎಕ್ಸ್ಪ್ರೆಷನ್ ಏನು ಬಂತು, minus 8y. ಸೊ minus 8y ಅದೇ ಕಂಟಿನ್ಯೂ ಆಗುತ್ತೆ. ಆ್ಯಂಡ್ ದೆನ್ 5 ಈಸ್ ಆ್ಯಡೆಡ್ ಟು ದ ರಿಸಲ್ಟ್ ಅಂತ ಹೇಳ್ತಾರೆ. ಸೊ ಆ್ಯಡೆಡ್ ಅಂತ ಕೊಟ್ಟಿದ್ದಾರೆ, ಸೊ ಅದಕ್ಕೆ ಪ್ಲಸ್ 5. ನೆಕ್ಸ್ಟು ಜಿ, y ಈಸ್ ಮಲ್ಟಿಪ್ಲೈಡ್ ಬೈ 5. ಸೊ y ಈಸ್ ಮಲ್ಟಿಪ್ಲೈಡ್ ಬೈ 5 ಅಂದರೆ 5y, ಹೌದಾ? ಆ್ಯಂಡ್ ದೆನ್ ರಿಸಲ್ಟ್ ಈಸ್ ಸಬ್ಟ್ರಾಕ್ಟೆಡ್ ಫ್ರಮ್ 16. ಸೊ ಆ ರಿಸಲ್ಟ್ನ ನಾವು 16ಇಂದ ಸಬ್ಟ್ರಾಕ್ಟ್ ಮಾಡಬೇಕು. ಸೊ minus 16. So answer is 5y minus 16. And h, y is multiplied by minus 5. So y is multiplied by minus 5 ಅಂದರೆ ಏನಾಗುತ್ತೆ, minus 5y. ಅಥವಾ ಮೈನಸ್ ಇದ್ದ ಕನ್ಫ್ಯೂಷನ್ ಆಗುತ್ತೆ ಅಂದರೆ ಬರ್ದು ನೋಡಿ, y into minus 5 and result is added to 16 ಅಂತ ಹೇಳಿದ್ರೆ plus 16. ಸೊ ಏನು ಮಾಡ್ತಾರೆ, ಪ್ಲಸ್ ಇಂಟು ಮೈನಸ್, ಮೈನಸ್ 5y ಪ್ಲಸ್ 16. ಸೊ ಆನ್ಸರ್ ಈಸ್ minus 5y ಪ್ಲಸ್ 16. ಇಲ್ಲಿ 5y ಮೈನಸ್ 16 ಇದೆ, ಇಲ್ಲಿ minus 5y ಪ್ಲಸ್ 16. ಎಕ್ಸ್ಪ್ರೆಷನ್ಸು ಸೆಂಟೆನ್ಸ್ ಏನು ಚೇಂಜ್ ಆಗುತ್ತೆ ಅಂತ ಅಬ್ಸರ್ವ್ ಮಾಡ್ಕೋಬೇಕು. ಸೊ ಲೆಟ್ಸ್ ಟೇಕ್ 6th question. Form expressions using t and 4. Use not more than one operations. Every expressions must have t in it ಅಂತ ಕೇಳ್ತಾರೆ. ಅಂದರೆ t and 4ನ ಯೂಸ್ ಮಾಡಿ ಎಕ್ಸ್ಪ್ರೆಷನ್ಸ್ನ ಬರೀರಿ ಅಂತ ಹೇಳ್ತಾರೆ. ಯೂಸ್ ನಾಟ್ ಮೋರ್ ದ್ಯಾನ್ 1 ನಂಬರ್ ಆಫ್ ಆಪ್ರೇಷನ್ಸ್ ಅಂದರೆ 1 ನಂಬರ್ ಆಫ್ ಆಪ್ರೇಷನ್ಸ್ಗಿಂತ ಜಾಸ್ತಿ ಯೂಸ್ ಮಾಡಬಾರ್ದು. ಓನ್ಲಿ 1 ಆಪ್ರೇಷನ್ ಮಾತ್ರ ಯೂಸ್ ಮಾಡಬೇಕು. ಆಪ್ರೇಷನ್ಸ್ ಮೀನ್ಸ್ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್. So let's write. So 6th equation, t and 4ನ ಯೂಸ್ ಮಾಡಿ ಎಕ್ಸ್ಪ್ರೆಷನ್ಸ್ ಬರೀತಾ ಹೋಗೋಣ. ಸೊ ಟಿ ಆ್ಯಂಡ್ 4ಅಲ್ಲಿ ನಾವು ಏನು ಮಾಡೋದು, ಒಂದು ಎಲ್ಲ ಆಪರೇಷನ್ಸ್ನ ಯೂಸ್ ಮಾಡಿ ಫಸ್ಟ್ ಎಕ್ಸ್ಪ್ರೆಷನ್ ಬರೆದ್ಬಿಡೋಣ. ಟಿ ಪ್ಲಸ್ 4, t minus 4, t multiplied by 4. ಹೌದಾ? t multiplied by 4 ಅಂದರೆ ನಥಿಂಗ್ ಬಟ್ 4t ಆ್ಯಂಡ್ t divided by 4. ಸೊ ಇಲ್ಲಿ ಆಲ್ಟರ್ನೇಟ್ ಎಕ್ಸ್ಪ್ರೆಷನ್ಸ್ ಕೂಡ ಬರಿಬೋದು. t ಪ್ಲಸ್ 4ನ 4 ಪ್ಲಸ್ t ಅಂತ ಬರಿಬೋದು, ಇಲ್ಲಿ 4 ಮೈನಸ್ t ಅಂತ ಬರಿಬೋದು, ಇಲ್ಲಿ 4t ಅಂದರೂ ಒಂದೇ, t4 ಅಂದರೂ ಒಂದೇ. ಸೊ ನೋ ನೀಡ್ ಟು ರೈಟ್, ಇಲ್ಲಿ 4/t ಅಂತ ಬರಿಬೋದು. ಸೊ ದೀಸ್ ಆರ್ ದ ಎಕ್ಸ್ಪ್ರೆಷನ್ಸ್ ಯು ಕ್ಯಾನ್ ಫಾರ್ಮ್. ಅಲ್ಲಿ ಏನು ಹೇಳಿದರೆ ಓನ್ಲಿ 1 ಆಪ್ರೇಷನ್ ಯೂಸ್ ಮಾಡಿರಿ ಅಂತ ಹೇಳಿದ್ರೆ, ಸೊ ನಾವು ಒಂದೇ ಆಪ್ರೇಷನ್ಸ್ನ ಯೂಸ್ ಮಾಡಿ ಎಕ್ಸ್ಪ್ರೆಷನ್ಸ್ನ ಬರೆದಿದ್ದೀವಿ. ಸೊ ಲೆಟ್ಸ್ ಟೇಕ್ ಬಿ ಕ್ವೆಶನ್. ಫಾರ್ಮ್ ದ ಎಕ್ಸ್ಪ್ರೆಷನ್ಸ್ ಯೂಸಿಂಗ್ y, 2 and 7. Every expressions must have y in it. Use only 2 number of operations. ಇಲ್ಲಿ 1 ಆಪ್ರೇಷನ್ ಯೂಸ್ ಮಾಡಿರಿ ಅಂತ ಹೇಳಿದ್ರು, ಅಲ್ಲಿ ಓನ್ಲಿ 2 ಆಪ್ರೇಷನ್ಸ್. ದೀಸ್ ಶುಡ್ ಬಿ ಡಿಫ್ರೆಂಟ್ಸ್ ಅಂತ ಹೇಳ್ತಿದ್ದಾರೆ. ಸೊ 6th ಬಿ, y, 2, 7ನ ಯೂಸ್ ಮಾಡಿ ಬರೆಯೋಕ್ಕೆ ಹೇಳಿದ್ದಾರೆ. ಯೂಸ್ ಓನ್ಲಿ 2 ನಂಬರ್ ಆಫ್ ಆಪ್ರೇಷನ್ಸ್, 2 ನಂಬರ್ ಆಫ್ ಆಪ್ರೇಷನ್ಸ್ನ ಮಾತ್ರ ಯೂಸ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಯು ಕ್ಯಾನ್ ರೈಟ್ 2y ಪ್ಲಸ್ 7 ಆರ್ 7y ಪ್ಲಸ್ 2, 2y ಜಸ್ಟ್ ಸೈನ್ ಚೇಂಜ್ ಮಾಡೋಣ, 2y minus 7 ಆ್ಯಂಡ್ 7y
-2 ಇನ್ನು ಡಿಫ್ರೆಂಟಾಗಿ ಬರಿಬೋದು. 2 ಆಪ್ರೇಷನ್ಸ್ ಯೂಸ್ ಮಾಡಿರಿ ಅಂತ ಹೇಳಿದಾರಲ್ವಾ. ಸೊ y + 2 -7 y -7 + 2. ಸೊ ಇದೇ ಥರ ಇನ್ನು ಮಲ್ಟಿಪ್ಲಿಕೇಶನ್ ಯೂಸ್ ಮಾಡಿ, ಡಿವಿಷನ್ ಯೂಸ್ ಮಾಡಿ ನೀವು ಬರೀತಾ ಹೋಗ್ಬೋದು. ಸೊ ಯು ಕ್ಯಾನ್ ರೈಟ್ ಆ್ಯಸ್ ಮೆನಿ ಎಕ್ಸ್ಪ್ರೆಷನ್ಸ್ ಆ್ಯಸ್ ಪಾಸಿಬಲ್. ಸೊ ದಿಸ್ ಇಸ್ ಅ ಸೊಲ್ಯೂಷನ್ ಫಾರ್ ಎಕ್ಸಸೈಸ್ 11.3. ಈಗ ಈ ಎಕ್ಸ್ಪ್ರೆಷನ್ಸ್ನ ನಾವು ಜಸ್ಟ್ ಏನು ಮಾಡಿದ್ವಿ, ನ್ಯೂಮರಲ್ಸ್ ಕೊಟ್ಟಾಗ ಎಕ್ಸ್ಪ್ರೆಷನ್ಸ್ನ ಬರೆದ್ವಿ, ಎಕ್ಸ್ಪ್ರೆಷನ್ಸ್ನ ಕೊಟ್ಟಾಗ ನ್ಯೂಮರಲ್ಸಲ್ಲಿ ಬರೆದ್ವಿ. ಜಸ್ಟ್ ಇಲ್ಲಿ ಏನು ಈ ಎಕ್ಸ್ಪ್ರೆಷನ್ಸ್ ಏನಕ್ಕೆ ಯೂಸ್ ಆಗುತ್ತೆ ಡೈಲಿ ಲೈಫಲ್ಲಿ ಅಂತ ಡಿಸ್ಕಸ್ ಮಾಡೋಣ. ಯೂಸಿಂಗ್ ಎಕ್ಸ್ಪ್ರೆಷನ್ಸ್ ಇನ್ ಡೈಲಿ ಲೈಫ್ ಆರ್ ಪ್ರಾಕ್ಟಿಕಲ್ ಲೈಫ್. ಈ ಎಕ್ಸ್ಪ್ರೆಷನ್ಸ್ ನಿಮಗೆ ಅನಿಸುತ್ತೆ ಇದೇನಕ್ಕೆ ಯೂಸ್ ಆಗುತ್ತೆ, ಇಷ್ಟು ದಿನ ನೀವು ಕಲಿತಾ ಇದ್ದಿದ್ದು ಲೆಂತ್ ಆಗಿರ್ಬೋದು, ಬ್ರೆಡ್ತ್ ಆಗಿರ್ಬೋದು, ಏರಿಯಾ ಆಗಿರ್ಬೋದು, ಅದೆಲ್ಲ ಪ್ರಾಕ್ಟಿಕಲ್ ಲೈಫಲ್ಲಿ ಯೂಸ್ ಆಗ್ತಿತ್ತು. ಬಟ್ ಈ ಆಲ್ಜಿಬ್ರಾ ಯೂಸ್ ಆಗುತ್ತಾ ಅಂತ ನಿಮಗೆ ಡೌಟ್ ಬರ್ಬೋದು. ಸೊ ಬಟ್ ಈ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಆಲ್ಜಿಬ್ರಾನು ಕೂಡ ನಾವು ಡೈಲಿ ಲೈಫಲ್ಲಿ ಯೂಸ್ ಮಾಡ್ಬೋದು ಅಂತ. ಸೊ ಲೆಟ್ ಅಸ್ ಟೇಕ್ ಒನ್ ಎಕ್ಸಾಂಪಲ್. ಸೊ ಈಗ ಸರಿತಾ ಅಂತ ಒಬ್ಳು ಒಂದು ಗರ್ಲಿನ ಎಕ್ಸಾಂಪಲ್ ತಗೋಣ. ಸರಿತಾ ಹ್ಯಾಸ್ 10 more marbles ದ್ಯಾನ್ ಅಮೀನಾ ಅಂತ ಹೇಳ್ತಾರೆ. ಸೊ ಐ ರೈಟ್ ದ ಸೆಂಟೆನ್ಸ್ ನಾವು. Sarita has 10 more marbles than Amina. ಸೊ ಅಮೀನಾಗಿಂತ ಸರಿತಾನ ಹತ್ರ 10 more marbles ಅಂದರೆ 10 ಮಾರ್ಬಲ್ಸ್ ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ನಮಗೆ ಬಟ್ ಅಮೀನನ ಹತ್ರ ಎಷ್ಟಿದೆ ಅಂತಲೇ ಗೊತ್ತಿಲ್ಲ, ಬಟ್ ಅಮೀನಾಗಿಂತ 10 ಮಾರ್ಬಲ್ಸ್ ಜಾಸ್ತಿ ಇದೆ ಅಂತ ಹೇಳ್ಬೋದು. ಸೊ ಅಮೀನಾ ಹತ್ರ ಏನು ಎಷ್ಟಿದೆ ಅಂತ ಗೊತ್ತಿಲ್ಲ ಅಲ್ವಾ. ಸೊ ಏನಂತ ಯಾವುದು ಗೊತ್ತಿರಲ್ಲ ಅಲ್ವಾ, ಅದನ್ನ ನಾವು ವೇರಿಯೇಬಲ್ ಅಂತ ತಗೊಳ್ತೀವಿ, ಒಂದು ಲೆಟರಾಗಿ ತಗೊಳ್ತೀವಿ. ಸೊ ಮಾರ್ಬಲ್ಸ್ ವಿತ್ ಅಮೀನಾ ಹತ್ರ ಇರೋ ಮಾರ್ಬಲ್ಸ್ ಎಷ್ಟು is equals to x. ಸೊ ಸರಿತಾ ಹ್ಯಾಸ್ 10 more marbles ಎಕ್ಸ್ಟ್ರಾ ಅಂತ ಹೇಳ್ತಿದ್ದಾರೆ ತಾನೆ. ಸೊ ಸರಿತಾ ಮಾರ್ಬಲ್ಸ್ ವಿತ್ ಸರಿತಾ ಇಸ್ ಈಕ್ವಲ್ಸ್ ಟು ಮಾರ್ಬಲ್ಸ್ ವಿತ್ ಸರಿತಾ 10 more ಅಂತ ಕೇಳಿದ್ದಾರೆ. ಸೊ 10 more ಅಂತ ಹೇಳಿದಾಗ ಏನು ಮಾಡ್ತೀವಿ, ಎಕ್ಸ್ ಪ್ಲಸ್ 10. ಸೊ ಮೋರ್ ಅಂತ ಕೊಟ್ಟಾಗ ಯಾವಾಗಲೂ ಆ್ಯಡ್ ಮಾಡ್ತೀವಿ. ಮೋರ್ ಅಂದರೆ ಜಾಸ್ತಿ ಅಲ್ವಾ, ಸೊ ಆ್ಯಡ್ ಮಾಡ್ತೀವಿ. ಆರ್ ಎಸ್ ಸರಿತಾ ಹ್ಯಾಸ್ 10 ಲೆಸ್ ಮಾರ್ಬಲ್ಸ್ ದ್ಯಾನ್ ಅಮೀನಾ ಅಂತ ಕೊಟ್ಟಿದ್ರೆ ಏನು ಮಾಡ್ತೀರಿ, ಲೆಸ್ ಅಂತ ಕೊಟ್ಟಿದ್ರು ಅಂದರೆ ಆಗ ಏನು ಮಾಡ್ತಿದ್ರಿ, ಸಬ್ಟ್ರಾಕ್ಷನ್ ಮಾಡ್ತೀರಿ, ಎಕ್ಸ್ -10. ಸೊ ಈಗ ಯಾವುದು ಗೊತ್ತಿರಲ್ಲ ಆ ಥರ ಟೈಮಲ್ಲಿ ವೇರಿಯೇಬಲ್ ಅಮೀನಾ ಹತ್ರ ಇವತ್ತು 10 ಇರ್ಬೋದು, 100 ಇರ್ಬೋದು, ನಾಳೆ 1000 ಇರ್ಬೋದು. ಸೊ ಅವಳ ಹತ್ರ ಕನ್ಫರ್ಮಾಗಿ ಒಂದೇ ವ್ಯಾಲ್ಯೂ ಇರಲ್ಲ. ಆ ಥರ ಇದ್ದಾಗ ಕಂಟಿನ್ಯೂಸ್ ಆಗಿ ಈಗ ನೋಡಿರಿ, ಒಂದು ಶಾಪಲ್ಲಿ ಒಂದು ಯಾವುದೋ ಆಬ್ಜೆಕ್ಟ್ ಇದೆ ಅಂದರೆ ಇವತ್ತು ಇಷ್ಟಿರುತ್ತೆ, ನಾಳೆ ಇನ್ನೊಂದಷ್ಟು ಚೇಂಜ್ ಆಗ್ತಾ ಇರುತ್ತೆ. ಸೊ ಆ ಥರ ವೇರಿಯೇಬಲ್ ಎಲ್ಲ ಯೂಸ್ ಮಾಡಬೇಕಾದ್ರೆ ನಾವು ಆಲ್ಜಿಬ್ರಾನ ಯೂಸ್ ಮಾಡ್ತೀವಿ. ಸೊ ಈ ಥರ ಎಲ್ಲ ನಾವು ಪ್ರಾಕ್ಟಿಕಲ್ ಲೈಫಲ್ಲಿ ಆಲ್ಜಿಬ್ರಾನ ಯೂಸ್ ಮಾಡ್ತೀವಿ. ಸೊ ಲೆಟ್ಸ್ ಟೇಕ್ ಒನ್ ಎಕ್ಸಾಂಪಲ್ ಆರ್ ಲೆಟ್ಸ್ ಟೇಕ್ ಎಕ್ಸಸೈಸ್, ದಟ್ ಈಸ್ ಎಕ್ಸಸೈಸ್ 11.4. ಈ ಆಲ್ಜಿಬ್ರಾ ಲೆಸನಲ್ಲಿ ಕ್ವೆಶನ್ಸೇ ನಿಮಗೆ ಬಿಗ್ಗರ್ ಅನಿಸುತ್ತೆ, ಬಟ್ ಆನ್ಸರು ಓನ್ಲಿ ಒಂದು ಎಕ್ಸ್ಪ್ರೆಷನಲ್ಲಿ ಇರುತ್ತೆ. ಸೊ ನೀವು ಕ್ವೆಶನ್ಸ್ನ ರೀಡಿಂಗ್ ಕ್ಯಾಪಬಿಲಿಟಿ ಜಾಸ್ತಿ ಮಾಡ್ಕೋಬೇಕು. ಕರೆಕ್ಟಾಗಿ ಕ್ವೆಶನ್ನ ಓದ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಸೊ ಕ್ವೆಶನ್ ರೀಡ್ ಮಾಡಿಲ್ಲ ಅಂದರೆ ನಿಮಗೆ ಏನೂ ಅರ್ಥ ಆಗಲ್ಲ. ಬಿಗ್ಗರ್ ಕ್ವೆಶನ್ಸ್ ಓನ್ಲಿ ಒನ್ ಎಕ್ಸ್ಪ್ರೆಷನ್ ಇಸ್ ದ ಆನ್ಸರ್, ಸೊ ದಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಕ್ವೆಶನ್. ಸೊ ಲೆಟ್ಸ್ ಟೇಕ್ ಎಕ್ಸಸೈಸ್ 11.4. ಫಸ್ಟ್ ಕ್ವೆಶನ್. Answer the following. Take Sarita's present age to be y years. What will be her age 5 years from now? ಸೊ ನಾನು ಬೆಟರ್ ಒಂದೊಂದೇ ಕ್ವೆಶನಿಗೆ ಆನ್ಸರ್ ಮಾಡ್ಕೊಳ್ತಾ ಹೋಗ್ತೀನಿ. ಸುಮ್ಮನೆ ರೀಡ್ ಮಾಡಿದರೆ ಏನೂ ಗೊತ್ತಾಗಲ್ಲ. ಸೊ ಈಚ್ ಕ್ವೆಶನ್ನು ಎಕ್ಸ್ಪ್ಲೇನ್ ಮಾಡ್ತಾ ಆನ್ಸರ್ ಮಾಡ್ತಾ ಹೋಗ್ತೀನಿ. ಸೊ ಎಕ್ಸಸೈಸ್ 11.4 ಅದರಲ್ಲಿ ಫಸ್ಟ್ ಎ ಕ್ವೆಶನಲ್ಲಿ ಫಸ್ಟ್ ಒನ್ನು.
ಸೊ ಎ ಕ್ವೆಶನಲ್ಲಿ ಫಸ್ಟ್ ಸೆಂಟೆನ್ಸಲ್ಲೇ ಏನು ಕೊಟ್ಟಿದ್ದಾರೆ, ಟೇಕ್ ಸರಿತಾಸ್ ಪ್ರೆಸೆಂಟ್ ಏಜ್ ಟು ಬಿ ವೈ ಇಯರ್ಸ್. ಅಂದರೆ ಈಗ ಪ್ರೆಸೆಂಟ್ ಆಗಿ ಅವಳಿಗೆ ಎಷ್ಟು ಏಜ್ ಇದೆ, ವೈ ಇಯರ್ಸ್ ಅಂತ ಕೊಟ್ಟಿದ್ದಾರೆ. ನಾಟ್ ನಂಬರ್ ಕೊಟ್ಟಿಲ್ಲ. ಈಗ ನಿಮಗೆ 10 ಇಯರ್ಸ್ ಇರ್ಬೋದು, 12 ಇಯರ್ಸ್ ಇರ್ಬೋದು, ಇನ್ನೊಬ್ಬರಿಗೆ 15 ಇಯರ್ಸ್ ಇರ್ಬೋದು. ಆ ಥರ ನಂಬರ್ಸಲ್ಲಿ ಕೊಟ್ಟಿಲ್ಲ. ಅವ್ರು ಪ್ರೆಸೆಂಟ್ ಏಜ್ನ ಏನಂತ ಕೊಟ್ಟಿದ್ದಾರೆ, ಒಂದು ವೇರಿಯಬಲ್ಲಾಗಿ ಕೊಟ್ಟಿದ್ದಾರೆ. ಏಜ್ ಯಾವಾಗಲೂ ವೇರಿಯಬಲ್ ಅಲ್ವಾ. ಈಗ ನಿಮಗೆ 12 ಇಯರ್ಸ್ ಇತ್ತು ಅಂದರೆ ನೆಕ್ಸ್ಟ್ ಇಯರ್ 13 ಆಗುತ್ತೆ, ನೆಕ್ಸ್ಟ್ ಇಯರ್ 14 ಆಗುತ್ತೆ. ಅಂದರೆ ಏಜ್ ಇಸ್ ವೇರಿಯಬಲ್. ಸೊ ಈಗ ಅರ್ಥ ಆಗ್ತಿದೆ ನಾವು ಆಲ್ಜಿಬ್ರಾ ಎಲ್ಲಿ ಯೂಸ್ ಆಗುತ್ತೆ ಅಂತ. ಪ್ರಾಕ್ಟಿಕಲ್ ಲೈಫಲ್ಲಿ ಏಜ್ ಯಾವಾಗಲೂ ಕಾನ್ಸ್ಟೆಂಟ್ ಇರುತ್ತಾ, ಇವತ್ತಿರೋ ಏಜ್ ನಾಳೆಗೆ ಜಾಸ್ತಿ ಆಗ್ತಾನೆ ಹೋಗುತ್ತೆ, ಕಂಟಿನ್ಯೂಸ್ಲಿ ಚೇಂಜ್ ಆಗ್ತಾ ಇರುತ್ತೆ. ಆ ಥರ ವೇರಿಯಬಲ್ಸ್ ಇದ್ದಾಗ ನಾವು ಆಲ್ಜಿಬ್ರಾನ ಯೂಸ್ ಮಾಡ್ತೀವಿ. ಸೊ ಪ್ರೆಸೆಂಟ್ ಏಜ್ ಆಫ್ ಸರಿತಾ, ಏಜ್ ಆಫ್ ಸರಿತಾ is equals to x ಅಂತ ಹೇಳ್ಬೋದು. ಸೊ ಫಸ್ಟ್ ಕ್ವೆಶನಿಗೆ ಆನ್ಸರ್, ವಾಟ್ ವಿಲ್ ಬಿ ಹರ್ ಏಜ್ 5 ಇಯರ್ಸ್ ಫ್ರಮ್ ನೌ. ಅಂದರೆ ಈಗಿಂದ 5 ವರ್ಷ ಆದಮೇಲೆ ಅವಳಿಗೆ ಎಷ್ಟು ಏಜ್ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಅವಳಿಗೆ ಇವಾಗ 10 ಇದೆ ಅಂದರೆ 5 ವರ್ಷ ಆದಮೇಲೆ 5 ಇಯರ್ಸ್, ಹರ್ ಏಜ್ 5 ಇಯರ್ಸ್ ಫ್ರಮ್ ನೌ. 5 ಇಯರ್ಸ್ ಫ್ರಮ್ ನೌ ಅಂದರೆ 5 ಇಯರ್ಸ್ ಆದಮೇಲೆ ಎಷ್ಟು ಏಜ್ ಇರುತ್ತೆ ಅವಳಿಗೆ, 10 ಇದ್ದರೆ 10ಗೆ 5 ಆ್ಯಡ್ ಮಾಡ್ತೀವಿ, 10 + 5. ಸೊ ಇಲ್ಲೇನಾಗುತ್ತೆ, ವೈ ಇದೆ ಅವಳದು ಏಜು. ಸೊ ಏನಾಗುತ್ತೆ, ವೈ + 5 ಫ್ರಮ್ ನೌ ಅಂದರೆ ಇವಾಗಿಂದ 5 ಇಯರ್ಸ್ ಆದಮೇಲೆ ಅವಳಿಗೆ ಈಗ ಎಷ್ಟಿರುತ್ತೆ ಅದಕ್ಕೆ 5 ಆ್ಯಡ್ ಆಗುತ್ತೆ. ಸೊ ವೈ + 5. ವಾಟ್ ವಾಸ್ ಹರ್ ಏಜ್ 3 ಇಯರ್ಸ್ ಬ್ಯಾಕ್. ಸೊ 3 ಇಯರ್ಸ್ ಬ್ಯಾಕ್ ಅಂದರೆ ಎಲ್ರಿಗೂ ಏಜ್ ಕಡಿಮೆ ಇರುತ್ತೋ ಜಾಸ್ತಿ ಇರುತ್ತೆ. ಈಗ ನಿಮಗೆ 10 ಇಯರ್ಸ್ ಇದ್ದೆ, 3 ಇಯರ್ಸ್ ಬ್ಯಾಕ್ ಅಂದರೆ ಏನು ಹೇಳ್ತೀರಿ, 10 - 3. ಈಗ 10 ಇತ್ತು ಅಂದರೆ 3 ಇಯರ್ಸ್ ಬ್ಯಾಕ್ ಅಂದರೆ 7 ಇಯರ್ಸ್ ಇರುತ್ತೆ ನಿಮಗೆ, ಹೌದಾ. -3 ಇಯರ್ಸ್ ಬ್ಯಾಕ್ ಅಂದರೆ ನಾವು ಮೈನಸ್ ತಗೊಳ್ತೀವಿ, ಆಫ್ಟರ್ ಇಯರ್ಸ್ ಅಂದರೆ ಪ್ಲಸ್ ತಗೊಳ್ತೀವಿ. ಸೊ ಹಿಯರ್ ಯು ಹ್ಯಾವ್ ಟು ರೈಟ್ ವೈ -3. ಯಾಕೆ ಮೈನಸ್ ಅಂದರೆ ಬ್ಯಾಕ್ ಅಂತ ಹೇಳಿದ್ದಾರೆ, ಸೊ ಮೈನಸ್ ತಗೊಳ್ತೀವಿ. 3 ಇಯರ್ಸ್ ಬ್ಯಾಕ್ ಅಂತ ಹೇಳಿದ್ದಾರೆ, ಸೊ ಅದಕ್ಕೆ 3ಇಂದ ಮೈನಸ್ ಮಾಡ್ತೀವಿ. ಆ್ಯಂಡ್ ಸರಿತಾಸ್ ಗ್ರ್ಯಾಂಡ್ ಫಾದರ್ ಈಸ್ 6 times her age. ವಾಟ್ ಈಸ್ ದ ಏಜ್ ಆಫ್ ಗ್ರ್ಯಾಂಡ್ ಫಾದರ್. ನಾನು ನಿಮಗೆ ಆಲ್ರೆಡಿ ಪ್ರೀವಿಯಸ್ ಪ್ರಾಬ್ಲಮಲ್ಲೇ ಹೇಳಿದ್ದೀನಿ, 6 times ಹರ್ ಏಜ್. ಅವಳ ಏಜ್ ಎಷ್ಟಿದೆ, ವೈ, ಅವಳ ಏಜು ವೈ ಇದೆ. ಸೊ ಪ್ರೆಸೆಂಟ್ ಏಜ್ ಆಫ್ ಸರಿತಾ ಈಸ್ ವೈ. ಥರ್ಡ್ ಕ್ವೆಶನ್ಗೆ ಅವ್ರ ಗ್ರ್ಯಾಂಡ್ ಫಾದರ್ ಏಜ್ ಏನು ಹೇಳ್ತಿದ್ದಾರೆ, 6 times. ಟೈಮ್ಸ್ ಈಸ್ ನಥಿಂಗ್ ಬಟ್ ಮಲ್ಟಿಪ್ಲಿಕೇಶನ್. ಸೊ ಅವ್ಳ ಪ್ರೆಸೆಂಟ್ ಏಜಿಗೆ 6 times ಜಾಸ್ತಿ ಇದೆ ಅಂತ ಹೇಳ್ತಿದ್ದಾರೆ. ಸೊ 6y ನಾಟ್ 6 + y. ಎಲ್ಲರೂ ಕನ್ಫ್ಯೂಷನ್ ಮಾಡ್ಕೊಳ್ತೀರಿ, ಕೆಲವರು 6 + y ಅಂತ ಬರೀತೀರಿ. ದಟ್ ಈಸ್ ನಾಟ್ ದ ಆನ್ಸರ್. ಟೈಮ್ಸ್ ಅಂತ ಕೊಟ್ಟಾಗ ನಾವು ಪ್ರಾಡಕ್ಟ್ ಮಾಡ್ತೀವಿ, ಮಲ್ಟಿಪ್ಲೈ ಮಾಡ್ತೀವಿ. ಸೊ ಇಟ್ ವಿಲ್ ಬಿಕಮ್ 6y ನಾಟ್ 6 + y. ನೆಕ್ಸ್ಟ್ ಫೋರ್ತ್, ಗ್ರ್ಯಾಂಡ್ ಮದರ್ ಈಸ್ 2 years younger than grandfather. So this is the age of grandfather. Grandfather in age ಎಷ್ಟಿದೆ, 6y. ಅವ್ರು ಏನು ಹೇಳ್ತಿದ್ದಾರೆ ಫೋರ್ತ್ ಕ್ವೆಶನಲ್ಲಿ ಅಂದರೆ, ಗ್ರ್ಯಾಂಡ್ ಮದರ್ ಈಸ್ 2 years younger than grandfather. ವಾಟ್ ಈಸ್ ದ ಗ್ರ್ಯಾಂಡ್ ಮದರ್ಸ್ ಏಜ್ ಅಂದರೆ, ಯಂಗರ್ ಅಂದರೆ ಚಿಕ್ಕವರು, ಎಲ್ಡರ್ ಅಂದರೆ ದೊಡ್ಡವರು, ಹೌದಾ. ಸೊ ಗ್ರ್ಯಾಂಡ್ ಮದರ್ ಇನ್ ಏಜ್ ಏನು ಹೇಳ್ತಿದ್ದಾರೆ ಅಂದರೆ 2 years younger. 2 years younger ಅಂತ ಕೊಟ್ಟಾಗ ಯಾವಾಗಲೂ ನಾವು ಸಬ್ಟ್ರ್ಯಾಕ್ಟ್ ಮಾಡ್ತೀವಿ, ಎಲ್ಡರ್ ಅಂತ ಕೊಟ್ಟಾಗ ಆ್ಯಡ್ ಮಾಡ್ತೀವಿ. ಸಿ, ಗ್ರ್ಯಾಂಡ್ ಫಾದರ್ ಇನ್ ಏಜು 6y. ಸೊ ಗ್ರ್ಯಾಂಡ್ ಮದರ್ ಏಜ್ ಏನು ಹೇಳ್ತಿದ್ದಾರೆ, 2 years younger ಅಂತ ಹೇಳ್ತಿದ್ದಾರೆ. ಸೊ ಯಂಗರ್ ಅಂತ ಕೊಟ್ಟಿರೋದಕ್ಕೆ ನಾವು ಮೈನಸ್ ಸೈನ ಯೂಸ್ ಮಾಡ್ತೀವಿ. 2 years younger ಅಂತ ಕೇಳಿರೋದಕ್ಕೆ 2 ಅಂತ ಯೂಸ್ ಮಾಡ್ತೀವಿ. ಅವ್ರೇನು ಹೇಳಿದರು, ಗ್ರ್ಯಾಂಡ್ ಮದರ್ ಏಜ್ ಇಸ್ 2 years younger than grandfather. ಸೊ ಗ್ರ್ಯಾಂಡ್ ಫಾದರ್ ಏಜು 6y ಇಲ್ಲಿ ಫೈಂಡ್ ಔಟ್ ಮಾಡಿದ್ದೀವಿ. ಸೊ ಅವರಿಗಿಂತ 2 years ಕಡಿಮೆ ಅಂತ ಹೇಳ್ತಾರೆ. ಸೊ -2 ಈಸ್ ದ ಆನ್ಸರ್. ಆ್ಯಂಡ್ ಫಿಫ್ತ್ ಕ್ವೆಶನ್, ಸರಿತಾಸ್ ಫಾದರ್ಸ್ ಏಜ್ ಈಸ್ 5 years more than 3 times ಸರಿತಾಸ್ ಏಜ್. ವಾಟ್ ಈಸ್ ಹರ್ ಫಾದರ್ಸ್ ಏಜ್ ಅಂತ ಕೇಳ್ತಾರೆ. ಸರಿತಾಸ್ ಫಾದರ್ ಏಜ್ ಏನಿದೆ ಅಂದರೆ 5 years more. 5 years more ಅಂತ ಯಾವಾಗ ಕೊಡ್ತಾರೆ, ಅವಾಗೆಲ್ಲ ನಾವು ಪ್ಲಸ್ ಯೂಸ್ ಮಾಡ್ತೀವಿ. ಆ್ಯಂಡ್ ದ್ಯಾನ್ 3 times ಸರಿತಾಸ್ ಏಜ್, ಟೈಮ್ಸ್ ಅಂತ ಕೊಟ್ಟಾಗ ಮಲ್ಟಿಪ್ಲೈ ಮಾಡ್ತೀವಿ. ಸಿ, 3 times ಸರಿತಾಸ್ ಏಜ್ ಅಂದರೆ 3y ಆಗುತ್ತೆ. ಇಲ್ಲಿ 6 times ಸರಿತಾಸ್ ಏಜ್ ಅಂತ ಹೇಳಿದ್ರು 6y ಅಂತ ಬರೆದಿದ್ವಿ.
ಇಲ್ಲಿ 3 ಟೈಮ್ಸ್ ಸರಿತಾಸ್ ಏಜ್ ಅಂತ ಹೇಳಿದರೆ 3y ಅಂತ ಬರಿತೀವಿ. ಆ್ಯಂಡ್ ಏನು ಹೇಳಿದ್ದಾರೆ 5 ಮೋರ್. ಸೊ ಈ 5 ಮೋರ್ ಅಂತ ಕೊಟ್ಟಿರೋದಕ್ಕೆ ಏನು ಮಾಡಬೇಕು ಪ್ಲಸ್ 5. ಸೊ ಮೋರ್ ಅಂತ ಕೊಟ್ಟರೆ 5 ಯೂಸ್ ಮಾಡ್ತೀವಿ, ಮೋರ್ ಅಂತ ಕೊಟ್ಟರೆ ಪ್ಲಸ್ ಯೂಸ್ ಮಾಡ್ತೀವಿ, ಲೆಸ್ ಅಂತ ಕೊಟ್ಟರೆ ಮೈನಸ್ ಯೂಸ್ ಮಾಡ್ತೀವಿ. ಇಲ್ಲಿ ಕೆಲವರು 5y + 3 ಅಂತ ಕನ್ಫ್ಯೂಷನ್ ಮಾಡ್ಕೊಳ್ತೀರಿ. ದಟ್ ಈಸ್ ನಾಟ್ ದ ಕರೆಕ್ಟ್ ವೇ. ವಾಟ್ ದೇ ಟು 3 ಏನು ಹೇಳಿದರೆ 3 ಟೈಮ್ಸ್ ಸರಿತಾಸ್ ಏಜ್, ಟೈಮ್ಸ್ ಅಂತ ಕೊಟ್ಟಾಗ ಮಾತ್ರ ಮಲ್ಟಿಪ್ಲೈ ಮಾಡಿ 3y, ಅದಕ್ಕೆ ನಾವು 5 ಜಾಸ್ತಿ ಮಾಡಬೇಕು. 5 + 3y ಅಂತಲೂ ಬರೀಬೋದು. ದಟ್ ಈಸ್ ದ ಕರೆಕ್ಟ್ ವೇ. 5 + 3y or 3y + y, both are correct. This is how you will going to solve this type of problem. ಒಂದ್ಸಲಿ ಸೆಂಟೆನ್ಸ್ನ ಕರೆಕ್ಟಾಗಿ ರೀಡ್ ಮಾಡಿದ್ರೆ ನೀವು ಈಸಿಯಾಗಿ ಆಲ್ ದ ಆನ್ಸರ್ನ ಸಾಲ್ವ್ ಮಾಡ್ಬೋದು. ಸಿ ಕ್ವೆಶನ್ಸ್ ಎಷ್ಟು ದೊಡ್ಡದಿದೆ, ಬಟ್ ಆನ್ಸರ್ಸ್ ಎಷ್ಟು ಸಿಂಪಲ್ ಆಗಿದೆ, ಬಟ್ ಅರ್ಥ ಮಾಡ್ಕೋಬೇಕಷ್ಟೇ. Thank you students. Let's discuss remaining problems in the next class. Thank you.